ಕೇರಳದ ವೈನಾಡಲ್ಲಿದ್ದೀವಿ ನಾವು. ಇಡ್ಲಿ ಬೇರೆ, ಅದಕ್ಕೆ ಸಾಂಬಾರ್ ಸಪ್ರೇಟ್ ತಗೋಬೇಕು. ಎಲ್ಲ ಸಪ್ರೇಟ್. ಮಾರ್ನಿಂಗ್ಗೆ ಚಿಕನ್ ಕರಿ ಬೇಕಾ, ಅದಕ್ಕೆ ಇಲ್ಲ ಎಗ್ ಕರಿ ಬೇಕಾ, ಮಟನ್ ಕರಿ ಬೇಕಾ, ಈ ತರ. ಮೇ ಬಿ ಅಲ್ಲಿಗೆ ಹೋಗ್ಬೇಕೇನೋ ನಾವಲ್ವಾ. ಈ ತರ ಇದೆ. ಅದೇಗತ್ತ ತರ ಗೊತ್ತಿಲ್ಲ. ಆಗತ್ತಾ ಅವಳಿಗೆ ಎತ್ಕೊಳ್ಳ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಸೊ ನಾವೆಲ್ಲಿದ್ದೀವಿ ಗೊತ್ತಾ? ಎಲ್ಲಿ? ಕೇರಳದ ವೈನಾಡಲ್ಲಿದ್ದೀವಿ ನಾವು. ಸೊ ಬಂದು ರೀಚ್ ಆಗೋ ಅಷ್ಟರೊಳಗೆ ನೈಟ್ ಆಗೋಯ್ತು. ಸೊ ಅರ್ಲಿ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇವಾಗ ಟಿಫನ್ ತಿಂದ್ಬಿಟ್ಟು ಒಂದು ಕೇವ್ ಇದೆ, ಎಡ್ಕಲ್ ಕೇವ್ ಅಂತ ಒಂದಿದೆ. ಸೊ ನಮ್ಮ ಕರ್ನಾಟಕದಲ್ಲಿ ಯಾಣ ಕೇವ್ಸ್ ಹೇಗೋ, ಇಲ್ಲಿನ ಎಡ್ಕಲ್ ಕೇವ್ ಅನ್ನೋದು ಫೇಮಸ್ ಅಂತೆ. ಸೊ ಫಸ್ಟ್ ಅರ್ಲಿ ಮಾರ್ನಿಂಗ್ ಹೋದರೆ ಚೆನ್ನಾಗಿರುತ್ತೆ. ಫಸ್ಟ್ ಅರ್ಲಿ ಮಾರ್ನಿಂಗ್ ಹೋದರೆ ಚೆನ್ನಾಗಿರತ್ತೆ ಅಂತ ಹೇಳಿದರು ಇಲ್ಲಿ ಲೋಕಲ್ ಅವರು. ಸೊ ಹೊರಟಿದ್ದೀವಿ, ನೋಡೋಣ. ಸೊ ಇವತ್ತಿನ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಎಲ್ಲರೂ ಸ್ಕಿಪ್ ಮಾಡ್ದಲೇ, ಮಿಸ್ ಮಾಡ್ದಲೇ ಫುಲ್ ವಿಡಿಯೋ ನೋಡಿ. ಇವತ್ತಿನ ವ್ಲಾಗ್ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ಇವತ್ತು ಎಷ್ಟಾಗುತ್ತೆ ಅಷ್ಟು ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾವು ಒಂದು ತಾಜ್ ರೆಸ್ಟೋರೆಂಟ್ ಅಂತ ಒಂದು ಹೋಟೆಲ್ ಇತ್ತು, ಅಲ್ಲಿಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ. ಸೊ ಇಲ್ಲಿ ಪಾರ್ಕಿಂಗ್ ಎಲ್ಲ ಚೆನ್ನಾಗೇ ಇದೆ, ಪಾರ್ಕಿಂಗಿಗೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಕೇರಳದವರು ಬಿಸಿ ನೀರು ಕುಡಿತಾರೆ ಯಾವಾಗಲೂ. ಆ ಬಿಸಿ ನೀರು ಹೇಗಿರುತ್ತೆ ಅಂದರೆ ಪಿಂಕ್ ಕಲರಲ್ಲಿರುತ್ತೆ. ಯಾಕಂದರೆ ಅದಕ್ಕೆ ಒಂದು ಚಕ್ಕೆನ ಆ್ಯಡ್ ಮಾಡ್ತಾರಂತೆ. ಸೊ ಹಾಗಾಗಿ ಅದು ಇಮ್ಯುನಿಟಿ ಪವರ್ ಎಲ್ಲ ಹೆಚ್ಚು ಮಾಡುತ್ತೆ ಅನ್ನೋದ್ರಿಂದ ಅವರು ಪಿಂಕ್ ಕಲರ್ ವಾಟರ್ ಕುಡಿತಾರೆ. ಸೊ ನಾವು ಬ್ರೇಕ್ಫಾಸ್ಟ್ಗೆ ಈ ಥರ ಆರ್ಡ್ರ್ ಮಾಡ್ಕೊಂಡಿದ್ವಿ. ಲಾಸ್ಟಲ್ಲಿ ಲೆಮನ್ ಟೀನ ಆರ್ಡ್ರ್ ಮಾಡಿದ್ವಿ. ಸೊ ನನ್ನ ಮಗಳಿಗೂ ಒಂದು ಗ್ಲಾಸ್ ಹಾರ್ಲಿಕ್ಸ್ನ ಆರ್ಡ್ರ್ ಮಾಡಿದ್ವಿ. ಸೊ ಈ ಹೋಟೆಲಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟು, ಲಂಚ್, ಡಿನ್ನರ್ ಎಲ್ಲ ಸಿಗತ್ತೆ. ಎಲ್ಲ ಆಲ್ಮೋಸ್ಟ್ ನಾನ್ ವೆಜ್ಜೇ ಇರುತ್ತೆ. ಇವಾಗ ಟಿಫನ್ ಆಯಿತು, ಟಿಫನ್ ತಿನ್ಕೊಂಡು ಹೊರಟಿದ್ದೀವಿ. ಟಿಫನ್ ಹೇಗೆ ಅಂದರೆ, ನಮ್ಮ ಕರ್ನಾಟಕದಲ್ಲಿ ಇಡ್ಲಿ ಕೊಟ್ಟು ಅದಕ್ಕೆ ಸಾಂಬಾರು, ಚಟ್ನಿ ಎಲ್ಲ ಇರುತ್ತೆ. ದೋಸೆ ಇದ್ರೆ ಅದಕ್ಕೆ ಪಲ್ಯ, ಚಟ್ನಿ ಇರುತ್ತೆ. ಪೂರಿ ಇದ್ರೆ ಅದಕ್ಕೆ ಕುರ್ಮಾ ಕೊಡ್ತಾರೆ. ಇಲ್ಲಿ ಪೂರಿ ಬೇರೆ, ಕುರ್ಮಾ ಸಪ್ರೇಟ್ ತಗೋಬೇಕು. ಇಡ್ಲಿ ಬೇರೆ, ಅದಕ್ಕೆ ಸಾಂಬಾರ್ ಸಪ್ರೇಟ್ ತಗೋಬೇಕು. ಎಲ್ಲ ಸಪ್ರೇಟ್. ನಾವು ಇಡ್ಲಿ ಹೇಳಿದ್ರೆ ಅವ್ರು ಬರೀ ಇಡ್ಲಿ ತಗೊಬಂದು ಕೊಡ್ತಾರೆ. ನಾವು ಅದಕ್ಕೆ ಕರಿ ಹೇಳಬೇಕು ಮತ್ತೆ ಸಪ್ರೇಟು. ಮತ್ತು ನಮ್ಮ ಕಡೆ ಎಲ್ಲ ಇಡ್ಲಿಗೆ ಸಾಂಬಾರ್, ಚಟ್ನಿ, ದೋಸೆಗೆ ಪಲ್ಯ ಎಲ್ಲ ಇರುತ್ತಲ್ಲ. ಇಲ್ಲಿ ಮಾರ್ನಿಂಗ್ಗೆ ಚಿಕನ್ ಕರಿ ಬೇಕಾ, ಅದಕ್ಕೆ ಇಲ್ಲ ಎಗ್ ಕರಿ ಬೇಕಾ, ಮಟನ್ ಕರಿ ಬೇಕಾ, ಈ ಥರ ಕೇಳ್ತಾರೆ. ಸೊ ಇಲ್ಲಿ ಮಾರ್ನಿಂಗ್ಗೆ ನಾನ್ ವೆಜ್ ಎಲ್ಲ ಇರುತ್ತೆ. ಎಲ್ಲ ಬ್ರೇಕ್ಫಾಸ್ಟ್ಗೂ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ಜೇ ತಿಂತಾರೆ. ಸೊ ನಾವು ಎಗ್ ಕರಿ ಆರ್ಡ್ರ್ ಮಾಡ್ಕೊಂಡಿದ್ವಿ. ಅದೇನೋ ಆಪಮ್ ಅಂತ ಹೇಳಿದ್ರು. ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಆರ್ಡ್ರ್ ಮಾಡಿದ್ವಿ. ಅದೇನಿಲ್ಲ, ನಮ್ಮ ಕರ್ನಾಟಕ ಸ್ಟೈಲಲ್ಲಿ ನೀರು ದೋಸೆ ಮಾಡ್ತಾರಲ್ಲ, ಸೇಮ್ ಅದೇ ಥರ ನೀರು ದೋಸೆನೇ ಅದು. ಇವ್ರು ಆಪಮ್ ಅಂತಾರಲ್ಲ, ನಾವು ನೀರು ದೋಸೆ ಅಂತೀವಿ ಅಷ್ಟೇ. ಚೆನ್ನಾಗಿತ್ತು, ಅದು ಚೆನ್ನಾಗಿತ್ತು. ಪೂರಿ ಏನೋ ನನಗೆ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಸ್ಟೈಲಾಗಿ ಮಾಡಿದ್ದಾರೆ. ಓಕೆ, ಪೂರಿ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಅದಕ್ಕೆ ಆಲೂ ಕರಿ ಕೊಟ್ಟಿದ್ರು ಅಷ್ಟೇ. ಓವರಾಲ್ ಆಗಿ ಚೆನ್ನಾಗಿತ್ತು ಟಿಫನ್. ತಿನ್ಕೊಂಡು ಇವಾಗ ಆಲ್ಮೋಸ್ಟ್ ಹೊರಟಿದ್ದೀವಿ. ನಿಮ್ಗೆ ಹೇಗಿತ್ತು ಟಿಫನ್ ಕೇಳೋಣ ಬನ್ನಿ. ನನಗೆ ಅಪ್ಪಮ್ ಚೆನ್ನಾಗಿತ್ತು. ಅಪ್ಪಮ್ಮು ಸೂಪರ್ ಆಗಿತ್ತು. ಅಂದರೆ ಸೇಮ್ ನೀರು ದೋಸೆ ಥರನೇ, ಬಟ್ ಅದಕ್ಕಿಂತ ಇದು ತುಂಬ ಸಾಫ್ಟ್ ಆಗಿದೆ. ಅಂದರೆ ಆಲ್ಮೋಸ್ಟ್ ದಪ್ಪ ದೋಸೆ ಥರ. ಸ್ವಲ್ಪ ಇಡ್ಲಿ, ಸಾಫ್ಟ್ ಇಡ್ಲಿ, ನಮ್ಮ ತಟ್ಟೆ ಇಡ್ಲಿ ಸೆಂಟ್ರಲ್ಲಿ ಮಾತ್ರ ಆ ಥರ ಸಾಫ್ಟ್ ಇದೆ. ಸೊ ಚೆನ್ನಾಗಿತ್ತು. ನನಗೆ ಅಪ್ಪಮ್ ಇಷ್ಟ ಆಯಿತು. ಅದು ಜೊತೆಯಲ್ಲಿ ಕರಿ ಕೊಟ್ಟರಲ್ಲ, ಅದು ಎರಡು ನನಗೆ ಇಷ್ಟ ಆಯಿತು. ಸೊ ನೋಡಿ, ಅವ್ರ ಫೇಸ್ ಎಷ್ಟು ಡಲ್ ಆಗಿದೆ. ನೈಟ್ ಎಲ್ಲ ಡ್ರೈವಿಂಗ್ ಮಾಡಿ. ಇದು ರೋಡು ಘಾಟಿ ಸೆಕ್ಷನ್ ಅಲ್ವಾ, ತುಂಬಾನೇ ದೂರ ಇದೆ ನಮ್ಮೂರಿಂದ. ನಾವು ನಮ್ಮೂರಿಂದ ಬಂದಿದ್ದು, ಬೆಂಗಳೂರಿಂದ ಅಲ್ಲ. ಸೊ ಹತ್ರ ಇರತ್ತೆ ಕೇರಳ ಅಂತ ಬಂದ್ವಿ, ಹತ್ರನೇ. ಬಟ್ ಆ ಘಾಟಿ ಸೆಕ್ಷನ್ ಅಲ್ಲಿ ಬರೋದಿದೆಯಲ್ಲ, ಹತ್ರನೇ. ಬಟ್ ಆ ಘಾಟಿ ಸೆಕ್ಷನ್ ಅಲ್ಲಿ ಬಂದ್ವಲ್ಲ, ಅದಕ್ಕೆ ತುಂಬಾ ದೂರ ಅಂತ ಅನಿಸ್ತು ನಮ್ಗೆ. ಅದು ಅಭ್ಯಾಸನೂ ಇಲ್ಲ ಘಾಟಿ ಸೆಕ್ಷನ್ ಅಲ್ಲಿ. ಫಸ್ಟ್ ಟೈಮ್ ನಾವು ಘಾಟಿ ಸೆಕ್ಷನ್ ಅಲ್ಲಿ ಬಂದಿದ್ದು. ನಾನು
ಅವಾಗ ಶಿರಾಡಿ ಘಾಟ್ ಚಾರ್ಮಡಿ ಘಾಟಲ್ಲೆಲ್ಲ ಹೋಗ್ತಾ ಇದ್ದೆ. ಇವರು ಫಸ್ಟ್ ಟೈಮ್ ಅನ್ಸತ್ತೆ. ತಿರುಪತಿಯಲ್ಲಿ ಮೇಲ್ಗಡೆ ಹೋಗಿದ್ದಾರೆ, ಬಟ್ ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗಿಲ್ಲ. ಇದೇ ಫಸ್ಟ್ ಟೈಮ್ ಅವ್ರು ಡ್ರೈವ್ ಮಾಡಿದ್ದು. ನೈಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ರೋಡ್ ಸೈಡಲ್ಲೆಲ್ಲ ಜಿಂಕೆ ಎಲ್ಲ ಓಡಾಡ್ತಾ ಇತ್ತು, ನೋಡ್ಕೊಂಡು ಆರಾಮಾಗಿ ಬಂದ್ವಿ. ಅಲ್ಲೆಲ್ಲೂ ಸ್ಟಾಪ್ ಮಾಡೋ ಹಾಗಿಲ್ಲ ಅಂತೆ. ಸ್ಟಾಪ್ ಮಾಡಿದರೆ 2000 ಫೈನ್ ಅಂತ ಕೂಡ ಹೇಳಿದರು. ಸೊ ಇನ್ನೇನೋ ಸ್ಟಾಪ್ ಮಾಡೋದೆಲ್ಲ ಬೇಡ ಅಂತೇಳಿ ಒಂದು ಕಡೆ ಎಲ್ಲೋ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡ್ವಿ ಅಷ್ಟೇ. ಹಾಗಾಗಿ ಬೇಗ ಬಂದ್ಬಿಟ್ವಿ. ಬೇಗ ಬಂದು ರೂಮ್ ಸೇರ್ಕೊಂಡ್ವಿ. ರೂಮ್ ನಾವು ಆಲ್ರೆಡಿ ಮುಂಚೆನೇ ಬುಕ್ ಮಾಡಿದ್ವಿ. ಸೊ ರೀಸನೇಬಲ್ ಪ್ರೈಸಲ್ಲೇ ನಮಗೆ ರೂಮ್ ಕೂಡ ಸಿಕ್ಕಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಕೂಡ ಪಾರ್ಕಿಂಗ್ ಚಾರ್ಜಸ್ ಅವೈಲೇಬಲ್ ಇರುತ್ತೆ. ಇಲ್ಲಿ ಒಂದು ಕಾರಿಗೆ 50 ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಸೊ ಪಾರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ. ಒಂದೊಂದು ಸೈಟ್ ಅಂತಲೇ ಹೇಳ್ಬೋದು. 1 2 3 4 5 ಈ ಥರ 10ವರೆಗೂ ಹಾಕಿರ್ತಾರೆ. ಸೊ ಆ ಸೈಟ್ ಒಳಗೆ ಒಂದು 1 ನಂಬರಲ್ಲಿ ಇಷ್ಟು ಗಾಡಿಗಳು, 2 ನಂಬರ್ಸಲ್ಲಿ ಇಷ್ಟು, ಈ ಥರ ಒಂದೊಂದು ಜಾಗನ ಫಿಕ್ಸ್ ಮಾಡಿರ್ತಾರೆ. ಸೊ ಅವ್ರು ಹೇಳಿದ ಪ್ರಕಾರ ಅವ್ರು ಯಾವ ನಂಬರ್ ಕೊಡ್ತಾರೆ ಅಲ್ಲಿ ಹೋಗಿ ನಾವು ಪಾರ್ಕ್ ಮಾಡಬೇಕಾಗತ್ತೆ. ಪಾರ್ಕಿಂಗ್ ಅಂತೂ ತುಂಬಾ ಚೆನ್ನಾಗಿದೆ, ಯಾಕಂದರೆ ಅಷ್ಟೊಂದು ಜಾಗ ಇದೆ. ತುಂಬಾ ಜಾಗ ತೊಗೊಂಡಿದ್ದಾರೆ ಪಾರ್ಕಿಂಗೋಸ್ಕರನೇ. ಸೊ ಇಲ್ಲಿ ಪಾರ್ಕ್ ಮಾಡ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ತುಂಬಾ ಶಾಪ್ಸ್ಗಳಿರ್ತವೆ. ನಮಗೆ ಏಲಕ್ಕಿ, ಮೆಣಸಾಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಹೋಮ್ ಮೇಡ್ ಚಾಕ್ಲೇಟ್ಸ್ ಆಗಿರ್ಬೋದು, ಮತ್ತು ಅಂಬ್ರೆಲಾ, ಈ ಥರ ಸ್ವೆಟರ್ಸ್, ಕ್ಯಾಪ್ಸ್, ತುಂಬಾ ಶಾಪ್ಸ್ಗಳಿವೆ. ಎಲ್ಲನೂ ಇಲ್ಲೇ ಸಿಗುತ್ತೆ ಆಲ್ಮೋಸ್ಟು. ಬಟ್ ಏನಂದರೆ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಾರೆ. ಸೊ ನಾವೇನು ಒಂದು 2 ಶಾಪ್ ಎನ್ಕ್ವೈರಿ ಮಾಡಿದ್ವಿ, ಆವಾಗ ನಮಗೆ ಗೊತ್ತಾಯಿತು. ಸೊ ರೇಟ್ ಸ್ವಲ್ಪ ಜಾಸ್ತಿ ಹೇಳ್ತಾರೆ. ಸೊ ಫ್ರೆಂಡ್ಸ್, ನಮಗೆ ಪಾರ್ಕಿಂಗ್ ನಂಬರ್ 10 ಕೊಟ್ಟಿದ್ದರು. ಸೊ ನಾವಿಲ್ಲಿ ಪಾರ್ಕ್ ಮಾಡಿ ಹೊರಟಿದ್ದೀವಿ ಇವಾಗ. ಈ ಥರ ಟ್ರಕ್ಕಿಂಗ್ ಮಾಡೋದಕ್ಕೆ ಫ್ರೆಂಡ್ಸ್ ಆಗಿರಬೇಕು, ಇಲ್ಲ ಬ್ಯಾಚುಲರ್ಸ್ ಆಗಿರಬೇಕು ಅಂತ ಏನಿಲ್ಲ. ನೋಡಿ, ನಾವು ಮದುವೆ ಆಗಿ ಒಂದು ಪಾಪು ಇಟ್ಕೊಂಡು ಕೂಡ ನಾವು ಈ ಥರ ಟ್ರಕ್ಕಿಂಗ್ ಮಾಡ್ತಾಯಿದ್ದೀವಿ. ಸೊ ಇದೊಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅದೊಂಥರ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಫ್ರೆಂಡ್ಸ್ ಜೊತೆ ಹೋಗೋದಾಗಿರ್ಬೋದು, ಫ್ಯಾಮಿಲಿ ಜೊತೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಇದೊಂಥರ ಹ್ಯಾಪಿ ಫೀಲಿಂಗ್ ಅಂತಲೇ ಹೇಳ್ಬೋದು. ಫ್ಯಾಮಿಲಿಯಲ್ಲಿ ಅಡ್ಜಸ್ಟ್ಮೆಂಟ್ ಇರಬೇಕು ಅಷ್ಟೇ ಫ್ರೆಂಡ್ಸ್, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು. ಸೊ ನಮ್ಮ ಮಗಳೂ ಹಠ ಮಾಡ್ತಾಳೆ, ಅಳ್ತಾಳೆ, ಅವಳಿಗೂ ಇರಿಟೇಷನ್ ಆಗುತ್ತೆ. ಈ ಥರ ಹೊಸ ಪ್ಲೇಸ್ಗೆ ಬಂದಾಗೆಲ್ಲ ಫ್ರಸ್ಟ್ರೇಷನ್ ಆಗ್ತಾಳೆ. ಸೊ ನಾನು ನನ್ನ ಹಸ್ಬೆಂಡ್ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಒಬ್ರಿಗೊಬ್ರು ಅವಳಿಗೆ ಸಮಾಧಾನ ಮಾಡೋದಾಗಿರ್ಬೋದು, ಅವಳ ಮೂಡ್ ಚೇಂಜ್ ಮಾಡೋದಾಗಿರ್ಬೋದು, ಈ ಥರ ಮಾಡ್ತೀವಿ. ಸೊ ಆವಾಗ ನಾವೂ ಹ್ಯಾಪಿಯಾಗಿರ್ತೀವಿ, ಅವಳೂ ಹ್ಯಾಪಿಯಾಗಿರ್ತಾಳೆ. ನಾವೂ ಸ್ಟ್ರೆಸ್ ಆಗಲ್ಲ, ಅವಳೂ ಸ್ಟ್ರೆಸ್ ಆಗಲ್ಲ. ಸೊ ಈ ಥರ ಮಾಡಿಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತೀವಿ. ಸೊ ಫ್ರೆಂಡ್ಸ್, ನೀವು ಇವಾಗ ನೋಡ್ತಾ ಇರ್ಬೋದು, ಮೇಲ್ಗಡೆ ಒಂದು ಗುಡ್ಡ ಕಾಣ್ತಾ ಇದೆಯಲ್ಲ, ಅಲ್ಲಿಗೆ ನಾವು ಇವತ್ತು ಹತ್ತುತ್ತಾ ಇರೋದು. ಸೊ ಇದೊಂದು ಟ್ರಕ್ಕಿಂಗ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಎಂಡ್ವರೆಗೂ ನೋಡಿ, ತುಂಬಾ ಎಂಜಾಯ್ ಮಾಡ್ತೀರಾ ನೀವು ಕೂಡ. ಸೊ ಈ ಎಡಕಲ್ ಕೇವ್ ಏನಿದೆ, ಮಂಡೇ ಕ್ಲೋಸ್ ಮಾಡ್ತಾರೆ, ಮಂಡೇ ಓಪನ್ ಇರೋದಿಲ್ಲ. ಮತ್ತು ಟೈಮಿಂಗ್ಸ್ ಏನಂದರೆ ಡೈಲಿ 9 to 4 ಒಳಗೆ ಮಾತ್ರ ಇಲ್ಲಿ ಬಂದು ಟ್ರಕ್ಕಿಂಗ್ ಮಾಡಬೇಕು. ಅದ್ರ ಮೇಲೆ ಬಿಡೋದಿಲ್ಲ, ಅದ್ರ ಒಳಗೆ ಕೂಡ ಎಂಟ್ರೆನ್ಸ್ ಇರೋದಿಲ್ಲ. ಸೊ 9 to 5 ನೀವು ನೋಡ್ತಾ ಇರ್ಬೋದು ಎಷ್ಟು ಶಾಪ್ಸ್ಗಳಿದೆ ಇಲ್ಲಿ. ಹಾಗೆ ಮಂಕೀಸ್ಗಳಂತೂ ತುಂಬ ಇದೆ ಫ್ರೆಂಡ್ಸ್. ನಮ್ಮ ಕೈಯಲ್ಲಿ ಏನಾದರೂ ಇದ್ದರೆ ಕೂಡ ಅದು ಕಿತ್ಕೊಂಡು ಹೋಗ್ತಾ ಇರುತ್ತೆ ಮಂಕೀಸ್, ಅಷ್ಟೊಂದು ಮಂಕೀಸ್ಗಳಿರುತ್ತೆ ಇಲ್ಲಿ. ಸೊ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಈ ಥರ ಇದೆ. ಈ ಥರ ಮೇಲೆ ಅಪ್ಪು ನಡ್ಕೊಂಡು ಹೋಗ್ಬೇಕು. ಸೊ ನಾವು ಹೇಗೆ ಮಳಲಿ ಫಾಲ್ಸ್ನ ಸ್ಟೆಪ್ಸ್ ಮೇಲೆ ಹತ್ತಿದ್ವಿ, ಆ ಥರ 1.5 ಕಿಲೋಮೀಟರ್ ಹತ್ತಬೇಕಂತೆ. ನಮ್ಮ ದಿಯೋ ಎತ್ಕೊಳ್ತೀವಿ ಅಂದ್ರೂ ಬೇಡ ಅಂತಿದೆ. ನಾನೇ ನಡೆಸಿ. ಹಾಂ, ಇಲ್ಲಿ ಸ್ಟೆಪ್ಸ್ ಇಲ್ಲ, ಅಲ್ಲಿ ಸ್ಟೆಪ್ಸ್ ಇತ್ತು. ಇಲ್ಲಿ ಹಿಂಗೆ ಬೆಟ್ಟ ಹತ್ತೋದು. ಹಾಗೆ ನಮ್ಮ ಕರ್ನಾಟಕದವ್ರು ಸಿಕ್ಕಿದ್ರು. ಅವ್ರು ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗ್ ಹತ್ತಿದಾರಂತೆ. ಹತ್ತಿ ಇಳಿತಾ ಇದ್ರು ಅವರು. ಸೊ ಅವ್ರು ಹೇಳಿದರು, ಜಿಗಣೆ ಇದೆ, ಅದಕ್ಕೆ ಮಧ್ಯದಲ್ಲಿ ಹೋಗಿ, ರೋಡ್ ಮಧ್ಯದಲ್ಲಿ ಆ ಕಡೆ ಹುಲ್ಲಿರೋ ಕಡೆ ಎಲ್ಲ ಹೋಗಬೇಡಿ ಅಂತ ಹೇಳಿ
ಸಾಲ್ಟ್ ಕೊಟ್ಟಿದ್ದಾರೆ. ಸಾಲ್ಟ್ ಹಾಕಿದರೆ ಜಿಗಣೆ ಎಲ್ಲ ಸತ್ತೋಗುತ್ತಂತೆ, ಗೊತ್ತಿಲ್ಲ ನನಗೆ. ಹಾಗೆ ಒಂದು ಪಾಕೆಟಲ್ಲಿ ಸಾಲ್ಟ್ ಕೊಟ್ಟಿದ್ದಾರೆ. ನೋಡಿ, ನಮ್ಮ ಕಡೆಯವರು ಸಿಕ್ಕಿದ್ರೆಲ್ಲ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಹೆಲ್ಪ್ ಮಾಡ್ತಾರೆ ಬೇರೆಯವರಲ್ಲಿ. ಖುಷಿ ಆಗುತ್ತೆ ಈ ಥರ ನಮ್ಮ ಕಡೆಯವರು ಸಿಕ್ಕಿದ್ರೆ. ಒಬ್ಬ ತುಂಬ ಅಪ್ಪಿದೆ ಫ್ರೆಂಡ್ಸ್. ಯಪ್ಪ, ಎದ್ದೇಳೆ ಎದ್ದೇಳೆ. ನೋಡಿ ಫ್ರೆಂಡ್ಸ್, ಅಲ್ಲಲ್ಲಿ ಮಂಕೀಸ್ಗಳಿದ್ದಾರೆ. ನೋಡಿ ನೋಡಿ, ದೊಡ್ಡ ಖುಷಿ. ಇವು ಅದು ಹತ್ರಕ್ಕೆ ಬರ್ತಾ ಇದೆ, ನೋಡ್ತಾ ಇರ್ಬೋದು ಫ್ರೆಂಡ್ಸ್. ಮೇ ಬಿ ಅಲ್ಲಿಗೆ ಹೋಗ್ಬೇಕೇನೋ ನಾವಲ್ವಾ, ಅಲ್ಲಿಗೆ ಹೋಗ್ಬೇಕು ನಡ್ಕೊಂಡು ಫ್ರೆಂಡ್ಸ್. ತುಂಬ ಶಾಪ್ಸ್ಗಳಿರುತ್ತೆ, ಇನ್ನು ಯಾರೂ ಓಪನ್ ಮಾಡಿಲ್ಲ, ಇನ್ಮೇಲೆ ಓಪನ್ ಮಾಡ್ತಾರೆ. ಎಲ್ಲ ಫೆಸಿಲಿಟೀಸ್ ಮೇಲ್ಗಡೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಎಲ್ಲ ಕುಡಿಯೋಕೆ, ತಿನ್ನೋಕೆ, ಶಾಪಿಂಗ್ ಎಲ್ಲ ಸಿಗುತ್ತೆ. ಎಲ್ಲ ಕಾಣಿಸ್ತಿದೆಯಲ್ಲ ಶಾಪ್ಸ್ ಎಲ್ಲ. ನಾವು ಹೋಗಿ ಏನು ಬೇಕು ಅಂತ ಪರ್ಚೇಸ್ ಮಾಡೋದೇ ಬೇಡ, ಅವರೇ ನಮಗೆ ಇನ್ವೈಟ್ ಮಾಡ್ತಾ ಇದ್ದಾರಲ್ಲ. ನೀವು ರಿಟರ್ನ್ ಬರುವಾಗ ನಮ್ಮ ಶಾಪ್ಗೆ ಬನ್ನಿ, ಎಲ್ಲ ಸಿಗುತ್ತೆ. ಎಲ್ಲ ಸ್ಪೈಸಿ ಐಟಮ್ಸ್ಗಳು, ಏಲಕ್ಕಿ, ಮೆಣಸು, ಚಕ್ಕೆ, ಲವಂಗ ಎಲ್ಲನೂ ಇಟ್ಕೊಂಡಿರ್ತಾರೆ. ಸೊ ಅವರೇ ಇನ್ವೈಟ್ ಮಾಡ್ತಾ ಇದ್ದಾರೆ ನಮಗೆ, ಬನ್ನಿ ನಮ್ಮ ಶಾಪ್ಗೆ ಬನ್ನಿ. ನೀವು ಯಾವ ಲ್ಯಾಂಗ್ವೇಜು, ಎಲ್ಲ ರೀತಿ ಲ್ಯಾಂಗ್ವೇಜ್ಗಳನ್ನ ಅವ್ರು ಮಾತಾಡ್ತಾರೆ. ಸೊ ನಮಗೆ ಮಲಯಾಳಂ ಬರಲ್ಲ, ಕನ್ನಡ, ಇಂಗ್ಲೀಷು, ಹಿಂದಿ ಅಷ್ಟೇ. ಅದರಲ್ಲಿ ಯಾವುದು ಕಂಫರ್ಟೇಬಲ್. ನಾವು ಕನ್ನಡದಲ್ಲೇ ಮಾತಾಡಿದ್ವಿ, ಅವರು ತುಂಬ ಜನ ಕನ್ನಡದಲ್ಲಿ ಮಾತಾಡ್ತಾರೆ. ನೋಡಿ ಫ್ರೆಂಡ್ಸ್, ಅವಳು ಎತ್ಕೋಬಾರ್ದಂತೆ, ಅವರು ಎತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದಾರೆ, ಎತ್ಕೋಬಾರ್ದಂತೆ, ಅವಳೇ ನಡ್ಕೊಂಡು ಬರ್ಬೇಕಂತೆ. ಹಾಂ ಕಮ್. ನೋಡಿ ಫ್ರೆಂಡ್ಸ್, ನಮಗಿಂತ ಮುಂದೆ ಹೋಗ್ತಾ ಇದ್ದಾಳೆ ಅವಳು, ದಿಯಾ. ಎಲ್ಲ ಶಾಪ್ಸ್ಗಳು ಇಟ್ಕೊಂಡಿದ್ದಾರೆ, ಏನು ಬೇಕೆಲ್ಲ ಸಿಗುತ್ತೆ. ಹೇಗಿದೆ, ಎಷ್ಟು ಅಪ್ಪಿದೆ, ಆದ್ರೂ ಅವಳು ನಡ್ಕೊಬರ್ಬೇಕಂತ. ಇಷ್ಟು ಚಿಕ್ಕ ಮಗು ಯಾರೂ ಬಂದಿಲ್ಲ ಅನ್ಸತ್ತೆ ಅಲ್ವಾ. ಅವ್ಳಿಗೆ ನಾನು ಶೂ ತೆಗಿಬೇಕಂತೆ. ನೋಡಿ, ಜಿಗಣೆ ಏನಾರು ಹಚ್ಚಿದ್ಯಾ, ಹಾಕೋಬೇಕು ಶೂ. ಹಾಂ ಹಾಂ, ಅಂಬ್ರೆಲ್ಲ ಬೇಡಪ್ಪ, ಮಳೆ ಬರಲ್ಲ. ಅವಳಿಗೆ ಅಂಬ್ರೆಲ್ಲ ಬೇಕಂತೆ. ಅಂಬ್ರೆಲ್ಲ ಅಲ್ಲಿ ಮೇಲೆ ಇರುತ್ತೆ. ಇವಾಗ ಎತ್ಕೊಂಡು ಆಲ್ಮೋಸ್ಟ್ ಒಂದು ಹಾಫ್ ಕಿಲೋಮೀಟರ್ ಅಲ್ಲ, 1 ಕಿಲೋಮೀಟರ್. ಆಲ್ಮೋಸ್ಟ್ 1 ಕಿಲೋಮೀಟರ್ ನಡೆದಿದೆ. ಈ ಥರ ರೋಡ್ ಇದೆ, ಈ ಥರ ರೋಡಲ್ಲಿ 1 ಕಿಲೋಮೀಟ್ರ್ ನಡ್ಕೊಂಡು ಬಂದಿದೆ. ಏನೋ ಬರ್ದಿದ್ದಾರೆ ಮಲಯಾಳಮಲ್ಲಿ, ನಮ್ಗೆ ಅರ್ಥ ಆಗಲ್ಲ. ಆಲ್ಮೋಸ್ಟ್ ಹತ್ರದಲ್ಲಿದ್ದೀವಿ ಅನ್ಸುತ್ತೆ. ಎಲ್ಲ ಕಾಫಿ ಗಿಡ ಅಲ್ಲ ಇಲ್ಲಿನ. ಸೊ ಫ್ರೆಂಡ್ಸ್, ಇಲ್ಲೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಒಂದು ಬೋರ್ಡು, ಅದೇನಂದರೆ ಈ ಪ್ಲೇಸಿಂದ ಬೇರೆ ಇನ್ಯಾವುದೇ ಟೂರಿಸ್ಟ್ ಪ್ಲೇಸಸ್ಗಳಿದೆ ಅದನ್ನೆಲ್ಲ ನೇಮ್ ಮತ್ತು ಅದೆಷ್ಟು ಕಿಲೋಮೀಟರ್ ಇದೆ ಅಂತ ಮೆನ್ಷನ್ ಮಾಡಿ ಒಂದು ಬೋರ್ಡ್ ಮಾಡಿ ಹಾಕಿದ್ದಾರೆ. ಇದು ತುಂಬ ಈಸಿ ಆಗತ್ತೆ. ಸೊ ಫ್ರೆಂಡ್ಸ್, ಟಿಕೆಟ್ ತಗೋಬೇಕು. ಇಲ್ಲಿ ಒಬ್ಬರಿಗೆ 50 ರೂಪೀಸ್, ನಮಗಿಬ್ಬರಿಂದ 100, ಮಕ್ಕಳಿಗಿಲ್ಲ ಅನಿಸುತ್ತೆ.
ಇಲ್ಲಿ ಏನೋ ಸ್ಟೆಪ್ಸ್ ಎಲ್ಲ ಇದೆ. 100 ಮೀಟರ್ ಅಂತೆ. ಈ ಥರ ಇದೆ. ಅದೇಗತ್ತೋ ಗೊತ್ತಿಲ್ಲ. ನನ್ನ ಮಗಳು, ನನ್ನ ಹಸ್ಬೆಂಡ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಆಗತ್ತಾ ಅವಳಿಗೆ ಎತ್ಕೊಳ್ಳ? ನಾನು ಹತ್ತೋದೇ ಕಷ್ಟದಲ್ಲಿ, ಅವಳಿಗೆ ಎತ್ಕೊಂಡು ಅದಾಗ ಅಮ್ಮ ದೇವ್ರೆ. ಒಂದು ಗುಹೆ ಒಳಗೆ ಹೋಗೋದಾಗ್ತದೆ ಅಲ್ವಾ? ಸೊ ನೀವಿಲ್ಲೇನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, 2 ಕಲ್ಲುಗಳ ಮಧ್ಯೆ ಒಂದು ಕಲ್ಲು ಜಾಯಿಂಟ್ ಆಗಿರೋದು, ಅದು ಬಂದು ಸಿಗಾಕೊಂಡಿರೋದು. 2 ಕಲ್ಲುಗಳ ಮಧ್ಯೆ ಒಂದು ಕಲ್ಲು ಬಂದು ಮಧ್ಯದಲ್ಲಿ ಸಿಗಾಕೊಂಡಿರೋದು, ಇದನ್ನೇ ನಾವು ಎಡಕಲ್ಲು ಅಂತ ಹೇಳೋದು. ಇದಕ್ಕೆ ಎಡಕಲ್ಲು ಗುಡ್ಡ ಅಂತಾನೆ ಹೇಳೋದು. ಈ ಕಲ್ಲಿನಿಂದನೇ ಎಡಕಲ್ಲು ಗುಡ್ಡ ಅಂತ ಕರೆಯೋದಂತೆ. ಸೊ ಈ ಥರ ಒಳಗಡೆ ಈ ಥರ ಸ್ಟೆಪ್ಸ್ ಎಲ್ಲ ಮಾಡಿದ್ದಾರೆ. ಬಟ್ ಈ ಸ್ಟೆಪ್ಸ್ ಏನು ಅಷ್ಟೊಂದು ಈಸಿ ಇಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟ ಇದೆ. ತುಂಬ ಹೈಟಾಗಿ ಒಂದು ಸ್ಟ್ರೈಟಾಗಿ ಮಾಡಿದ್ದಾರೆ ಈ ಸ್ಟೆಪ್ಸ್ಗಳನ್ನೆಲ್ಲ. ಹತ್ತೋದಕ್ಕೂ ಕಷ್ಟ ಆಗತ್ತೆ, ಇಳಿಯೋದಕ್ಕೂ ಸ್ವಲ್ಪ ಕಷ್ಟನೇ ಇದೆ. ಸೊ ಫ್ರೆಂಡ್ಸ್, ನಮ್ಮ ಕನ್ನಡದಲ್ಲಿ ಪುಟ್ಟಣ್ಣ ಕಣಗಲ್ ಅವರು ಒಂದು ಮೂವಿ ಮಾಡಿದ್ದಾರೆ, ಎಡಕಲ್ ಗುಡ್ಡದ ಮೇಲೆ ಅಂತ. ಸೊ ಆ ಮೂವಿಯಿಂದನೇ ನಮಗೆ ಗೊತ್ತಾಗಿದ್ದು ಎಡಕಲ್ ಗುಡ್ಡ ಯಾವುದು, ಎಲ್ಲಿದೆ ಅಂತ. ಸೊ ಆ ಮೂವಿ ಎಲ್ಲ ಶೂಟಿಂಗ್ ಮಾಡಿರೋದು ಇಲ್ಲೇ ಅಂತ ಹೇಳ್ತಾರೆ. ಇಲ್ಲಿ ಏನಂದ್ರೆ ಇದನ್ನ ಹತ್ಕೊಂಡು ಮೇಲೆ ಹೋದ್ರೆ ಒಂದೊಳ್ಳೆ ವ್ಯೂ ಪಾಯಿಂಟ್ ನಮಗೆ ಸಿಗತ್ತೆ, ಚೆನ್ನಾಗಿ ವ್ಯೂ ಸಿಗತ್ತೆ, ಒಂದು ಸಿಟಿ ಕಾಣಿಸತ್ತೆ. ಮತ್ತೆ ಸಿಟಿಗಿಂತ ಒಂದು ಗ್ರೀನರಿ, ನಮಗೆ ಫುಲ್ ಗ್ರೀನರಿ ಕಾಣಿಸತ್ತೆ. ಮತ್ತೆ ಒಳಗೇನು ಅಷ್ಟೇ, ಮೇಲೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಜಾಯಿಂಟ್ ಆಗಿರೋದು, ಒಂದಕ್ಕೊಂದು ಹತ್ರದಲ್ಲಿ ಇರೋದು. ಈ ಥರ ಇನ್ನೇನು ಕೆಳಗೆ ಅದು ಬೀಳತ್ತೆ ಅನ್ನೋ ಥರ, ಆ ಥರ ಬಂದು ಸಿಗಾಕೊಂಡಿರೋ ಕಲ್ಲುಗಳೆಲ್ಲ ಮೇಲ್ಗಡೆ ಹೋದರೆ ಕಾಣಿಸತ್ತೆ. ಸೊ ಅಷ್ಟೊಂದು ಏನು ಅಟ್ರಾಕ್ಟಿವ್ ಪ್ಲೇಸ್ ಅಂತಾನೂ ಏನಿಲ್ಲ, ಬಟ್ ತುಂಬ ಏನು ಕಮ್ಮಿ ಅಂತಾನೂ ಏನಿಲ್ಲ. ಓಕೆ, ಚೆನ್ನಾಗಿದೆ ಈ ಪ್ಲೇಸ್ ಕೂಡ. ಏನಂದರೆ ನಮ್ಮ ಕರ್ನಾಟಕ ಟೂರಿಸಮ್ಗಿಂತ ಕೇರಳ ಟೂರಿಸಮ್ ತುಂಬಾ ಇಂಪ್ರೂವ್ಮೆಂಟ್ ಮಾಡ್ತಾರೆ. ಸೊ ಒಂದು ಪ್ಲೇಸ್ನ ಯಾವ ಥರ ಡೆವಲಪ್ಮೆಂಟ್ ಮಾಡ್ತಾರೆ ಅಂದರೆ, ಅಲ್ಲಿ ಏನಿಲ್ಲ ಅಂದ್ರೂ ಇವರೇ ಎಲ್ಲ ಕ್ರಿಯೇಟ್ ಮಾಡಿ, ಅಲ್ಲಿ ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಬೇರೆ ಥರ ಎಲ್ಲ ಥರದ್ದು ಅಲ್ಲಿ ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ. ಸೊ ಕೇರಳ ಟೂರಿಸಮ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇಷ್ಟು ಹಾಕಿದೆಯಲ್ಲ ಹತ್ತಲ್ಲ ನೋಡಿ. ನೋಡ್ದಾ ನೋಡ್ದಾ ಇಲ್ಲಿದೆ ಜಿಗಣೆ. ಸೊ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಮೇಲ್ಗಡೆ ಬಂದರೆ ಈ ಥರ ಒಂದು ಗ್ರೀನರಿ ಕಾಣಿಸುತ್ತೆ ನಮಗೆ. ಸೊ ಅಷ್ಟು ದೂರದಿಂದ ಕೆಳಗೆ ಅಷ್ಟು ಕಷ್ಟದಲ್ಲಿ ಹತ್ತು ಬಂದು ಮೇಲ್ಗಡೆ ಈ ಒಂದು ನೆಮ್ಮದಿಗೋಸ್ಕರನೇ ಅಂತ ಅನ್ಸತ್ತೆ. ಈ ಒಂದು ನೇಚರ್ನ ಫೀಲ್ ಮಾಡೋಕ್ಕೋಸ್ಕರನೇ ತುಂಬ ಜನ ಮೇಲೆ ಹತ್ತಿ ಬರ್ತಾರೆ ಅಂತ ಅನ್ಸತ್ತೆ.
ಮತ್ತು ಈ ಥರ ಸ್ಟೆಪ್ಸ್ ಮಾಡಿರ್ತಾರೆ. ಸ್ವಲ್ಪ ಕೆಳಗೆ ಇಳಿದು ಈ ಗುಹೆ ಒಳಗೆ ಹೋಗೋದು ಇದು. ಸೊ ಇದು ಚೆನ್ನಾಗಿರುತ್ತೆ. ಮೇಲ್ಗಡೆ ದೊಡ್ಡ ದೊಡ್ಡ ಕಲ್ಲುಗಳೆಲ್ಲ ಕಾಣಿಸುತ್ತೆ. ಮತ್ತು ಇಲ್ಲಿ ಈ ಕಲ್ಲಿನ ಮೇಲೆ ಆಗಿನ ಕಾಲದ ಜನರನ್ನು ತುಂಬ ಸುಮಾರು ವರ್ಷಗಳ ಹಿಂದೆ ಅಂತೆ ಇದು. ತುಂಬ ಆಗಿನ ಕಾಲದ ಜನರದ್ದು ಜೀವನ ಶೈಲಿ ಆಗಿರ್ಬೋದು, ಅವರ ಯುದ್ಧದ ಆಯುಧಗಳು ಇದನ್ನೆಲ್ಲ ಕೆತ್ತನೆ ಮಾಡಲಾಗಿದೆ ಅಂತ ಹೇಳ್ತಾರೆ. ಏನಂದ್ರೆ ವಿಶೇಷ ಅಂದರೆ ಈ ಗುಹೆ ಒಳಗೆ ಒಂದು ಸ್ವಲ್ಪ ಜಾಗದಲ್ಲಿ ಕೂಡ ಅಷ್ಟು ಬೆಳಕು ಬರುತ್ತೆ, ಸೂರ್ಯನ ಬೆಳಕು ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಫಾರಿನರ್ಸ್ ಎಲ್ಲ ಬರ್ತಾರೆ ಈ ಗುಹೆ ನೋಡೋದಕ್ಕೆ ಅಂತಾನೆ ಫಾರಿನರ್ಸ್ ಎಲ್ಲ ತುಂಬ ಜನ ಬರ್ತಾರೆ. ಸೊ ಇಷ್ಟೇ ಫ್ರೆಂಡ್ಸ್, ಮತ್ತೆ ನಾವು ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಇಳ್ಕೊಂಡು ಬಂದ್ವಿ. ಇಳಿವಾಗಲೂ ಅಷ್ಟೇ ತುಂಬ ಕಷ್ಟ ಇದೆ, ಅಷ್ಟೇನು ಈಸಿ ಅಲ್ಲ ಇಳಿಯೋದು. ಅರ್ಧ ದಾರಿಲಿ ಈ ಥರ ಶಾಪ್ಸಲ್ಲಿ ಲೆಮನ್ ಜ್ಯೂಸ್ ತೊಗೊಂಡು ಕುಡಿದ್ವಿ. ತುಂಬಾ ರಿಲೀಫ್ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಪೈನಾಪಲ್ ಎಲ್ಲ ಉಪ್ಪು ಖಾರ ಹಾಕಿ ಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ನೋಡಿ ಈ ಥರ ನೆಲ್ಲಿಕಾಯಿನ ಒಂದು ಡಬ್ಬದಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ವಿನೇಗರ್ ಮತ್ತು ಉಪ್ಪು ಎಲ್ಲ ಹಾಕಿ ನೆನೆಸಿಟ್ಟಿರ್ತಾರೆ. ಅದಂತೂ ತುಂಬ ಚೆನ್ನಾಗಿರುತ್ತೆ. ಮೇಲ್ಗಡೆ ಹತ್ಬಿಟ್ಟು ಬಂದ್ವಿ. ಇಲ್ಲೊಂದು ಸ್ಪೇಸ್ ಇದೆ ಈ ತರ ಕುತ್ಕೊಳ್ಳೋದಿಕ್ಕೆ. ಸೊ ಇಲ್ಲಿ ಕುತ್ಕೊಂಡು ಸ್ವಲ್ಪ ಚಾಕ್ಲೇಟ್ಸ್, ಬನಾನಾ ಚಿಪ್ಸ್ ಎಲ್ಲ ತಗೊಂಡಿದೀವಿ. ಅದನ್ನೇ ತಿನ್ನೋಣ ಅಂತ ಇಲ್ಲಿ ಕುತ್ಕೊಂಡಿದೀವಿ. ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ತುಂಬಾನೇ ಚೆನ್ನಾಗಿತ್ತು ಮಾತ್ರ ಎಕ್ಸ್ಪೀರಿಯನ್ಸು. ಹತ್ತುವಾಗ್ಲೂ ಕಷ್ಟನೇ ಇದೆ, ಇಳಿವಾಗಂತೂ ಕಾಲಂತೂ ಗಡಗಡ ಅಂತ ನಡುಗ್ತಾ ಇತ್ತು, ಅಷ್ಟು ಕಷ್ಟ ಇತ್ತು. ಇಳಿವಾಗಂತೂ ತುಂಬಾನೇ ಕಷ್ಟ ಇದೆ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ. ನನ್ನ ಮಗಳು ಅಂತೂ ಎಲ್ಲರೂ ಕೇಳೋದೆ ಹತ್ತಿದ್ದು. ಇಳಿವಾಗಂತೂ ಹತ್ತುವಾಗ ಸ್ವಲ್ಪ ದೂರ ಹತ್ತಿದ್ಲು, ಆಮೇಲೆ ಸ್ವಲ್ಪ ಎತ್ಕೊಂಡ್ವಿ ಅಷ್ಟೇ, ಸ್ವಲ್ಪ ದೂರ ಎತ್ಕೊಂಡ್ವಿ. ಇಳಿಯುವಾಗಂತೂ ಅವಳೇ ಫುಲ್ ಇಳಿದಿದ್ದು ಅಲ್ಲಿಂದ. ಸೊ ಎಲ್ಲರೂ ಕೇಳೋದೆ, ಇಷ್ಟು ಚಿಕ್ಕ ಪಾಪು ಅಷ್ಟು ದೂರ ಹತ್ತಿದ್ಯಾ ಅಂತ. ಸೊ ಖುಷಿ ಆಗತ್ತೆ, ನನ್ನ ಮಗಳನ್ನ ನೋಡಿದ್ರೆ ನನಗೆ ಖುಷಿ ಆಗತ್ತೆ. ನನಗೇನೆ ಎನರ್ಜಿ ಲಾಸ್ ಆಗಿತ್ತು, ಅವಳನ್ನ ನೋಡಿದ್ರೆ ನನಗೆ ಇನ್ನ ಎನರ್ಜಿ ಬರುತ್ತೆ. ಸೊ ಎಲ್ಲ ಕ್ರೆಡಿಟ್ಸ್ ಎಲ್ಲ ನನ್ನ ಹಸ್ಬೆಂಡ್ಗೆ ಫ್ರೆಂಡ್ಸ್. ಅದು ಕ್ರೆಡಿಟ್ಸ್ ಫ್ರೆಂಡ್ಸ್. ಇವರೇನೋ ಆರಾಮಾಗಿ ಕಾರಲ್ಲಿ ನಾನು ಡ್ರೈವಿಂಗ್ ಮಾಡ್ತಿದ್ರೆ ಮಲ್ಕೊಂತಾರೆ ಬೇರೆ ಲೊಕೇಶನ್ಗೆ ಹೋಗುವಾಗ. ನನಗೆ ರೆಸ್ಟ್ ಇರಲ್ಲ, ನಾನು ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಇರುತ್ತೆ, ಮತ್ತೆ ರಿಟರ್ನ್ ಇನ್ನೊಂದು ಲೊಕೇಶನ್ಗೆ ಹೋಗುವಾಗ ಅದೇ ಇರುತ್ತೆ. ನನಗೆ ಸ್ವಲ್ಪ ರೆಸ್ಟ್ ಕಡಿಮೆ. ಅವ್ರಿಗೂ ರೆಸ್ಟ್ ಕಡಿಮೆ. ಏನು ಮಾಡೋದು, ಅವಳು ಅವ್ರ ಹತ್ರನೇ ಜಾಸ್ತಿ ಅಟ್ಯಾಚ್ಮೆಂಟ್, ಅವ್ರ ಅಪ್ಪ ಬೇಕು ಅಂತಾನೆ. ಸೊ ಅಲ್ಲಿ ಈ ಥರ ಇದೆ ಮೇಲ್ಗಡೆ ಸ್ಟೆಪ್ಸು. ಅಲ್ಲಿ ಇವಳಿಗೆ ನಾವು ಹತ್ತೋದೇ ಕಷ್ಟದಲ್ಲಿ, ಅದರಲ್ಲಿ ಇವಳನ್ನ ಎತ್ಕೊಂಡು ಅವ್ರು ಹತ್ತಿರೋದು ತುಂಬಾ ಗ್ರೇಟು. ಅಲ್ಲಿರೋರು ಎಲ್ಲರೂ ಕೊಡಿ, ನಾವು ಸ್ವಲ್ಪ ಹೊತ್ತು ಎತ್ಕೊಳ್ತೀವಿ ಅಂತಿದ್ರು. ಬಟ್ ನಾವೇ ಏನಕ್ಕೆ ಸುಮ್ಮನೆ ಅಂತೇಳಿ ಪಾಪ ಇವರೇ ಎತ್ಕೊಂಡು, ಅದು ನನ್ನ ಹತ್ರನೂ ಬರ್ತಾನೆ ಇಲ್ಲ. ನಾನು ಹತ್ತೋದೇ ಕಷ್ಟದಲ್ಲಿ, ಇನ್ನು ಎಲ್ಲಿ ಅವಳನ್ನ ಎತ್ಕೊಂಡು. ಸೊ ಇಷ್ಟೇ ಫ್ರೆಂಡ್ಸ್, ಇದೊಂಥರ ಟ್ರಕ್ಕಿಂಗ್ ವಿಡಿಯೋ. ಟ್ರಕ್ಕಿಂಗ್ ಬರೋರೆಲ್ಲ ಈಸಿಯಾಗಿ ಅವ್ರಿಗೆ ಇಷ್ಟ ಆಗತ್ತೆ ಅಲ್ಲ, ಟ್ರಕ್ಕಿಂಗ್ ಮಾಡೋರಿಗೆಲ್ಲ ಇಷ್ಟ ಆಗತ್ತೆ. ನಮಗೆಲ್ಲ ಏನಂದರೆ ಸ್ವಲ್ಪ ಮಕ್ಕಳು ದೊಡ್ಡವರಾಗಿರ್ಬೇಕಷ್ಟೆ. ನಮಗೆ ಅವರೇ ವಾಕ್ ಮಾಡೋ ಥರ ಇರಬೇಕು. ಬಟ್ ನಮ್ಮ ಮಗಳು ಏನು ಅಷ್ಟೊಂದೇನು ರಿಸ್ಕ್ ಕೊಡೋ ಮಗಳಲ್ಲ, ಎಲ್ಲದಕ್ಕೂ ಅಡ್ಜಸ್ಟ್ ಆಗ್ತಾಳೆ. ಸೊ ಅವಳೇ ಇಷ್ಟಪಟ್ಟು ಹತ್ತಿದ್ದು. ಸೊ ಅವಳೇ ಇಷ್ಟಪಟ್ಟು ಹತ್ತುತ್ತಾಳೆ. ಅವಳಿಗೆ ಈ ಥರ ಟ್ರಕ್ಕಿಂಗ್ ಹೋಗೋದು, ಮೇಲೆ ಹತ್ತೋದು, ಫಾಲ್ಸ್ ಹೋಗೋದು ಇದೆಲ್ಲ ತುಂಬ ಇಷ್ಟ. ಸೊ ಅಷ್ಟೇ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟು ದೂರ ಬಂದು ಇಷ್ಟು ಎಫರ್ಟ್ ಹಾಕಿ ಹತ್ತಿದ್ದೀವಿ ಅಂದರೆ ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಬಾಯ್, ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.